ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ನಿನ್ನೆ ರಾತ್ರಿ ಸಂಭವಿಸಿರತಕ್ಕಂಥ ಘೋರ ದುರಂತ ಪ್ರಕರಣದಲ್ಲಿ ಒಟ್ಟು 9 ಜನರು ಮೃತಪಟ್ಟಿದ್ದಾರೆ. ಈಗ ಘಟನಾ ಸ್ಥಳದಲ್ಲಿ ತನಿಖೆಯನ್ನು ಪೊಲೀಸ್ ಇಲಾಖೆ ಆರಂಭ ಮಾಡಿದೆ. ಘಟನಾ ಸ್ಥಳಕ್ಕೆ ಬೆಳಗ್ಗೆನೇ ಸೂಕೋ ಟೀಮ್ ಏನು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತೇಳಿ ಹೇಳಲಾಗುತ್ತೆ, ಆ ಟೀಮಿಗೆ ಬೆಳಗ್ಗೆನೇ ಬಂದು ಇಲ್ಲಿ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಏನು ಘಟನಾ ಸ್ಥಳದಲ್ಲಿ ಅಪಘಾತ ಆಗಿತ್ತು, ಆ ಸ್ಥಳಕ್ಕೆ ಬಂದು ಅಧಿಕಾರಿಗಳು ಪರಿಶೀಲನೆ ಮಾಡಿಸಿ ಇಲ್ಲೊಂದಷ್ಟು ಅಂದರೆ ಅಪಘಾತಕ್ಕೆ ಕಾರಣ ಏನಿರ್ಬೋದು, ಏನೆಲ್ಲ ಘಟನೆಗಳು ಕಾರಣ ಆಗಿತ್ತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡೋದ್ರ ಜೊತೆಗೆ ಇಲ್ಲಿ ಏನಾದರೂ ಅಪಘಾತದ ಕುರುಹುಗಳು ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಏನು ಇದೇ ಮಾರ್ಗದಲ್ಲಿ ಗಣೇಶೋತ್ಸವದ ಮೆರವಣಿಗೆ ತೆರಳುತ್ತಾ ಇತ್ತು. ಆ ವೇಳೆಯಲ್ಲಿ ಹಾಸನದ ಕಡೆಯಿಂದ ಹೊಳೆನರಸೀಪುರ ಕಡೆಗೆ ಹೋಗ್ತಾ ಇದ್ದಂಥ ಟ್ಯಾಂಕರ್ ಲಾರಿ ಏಕಾಏಕಿಯಾಗಿ ರಸ್ತೆಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಏನು ಈ ಒಂದು ಡಿವೈಡರ್ನ ದಾಟಿ ಮೆರವಣಿಗೆಯಲ್ಲಿ ತೆರಳುತ್ತಿದ್ದಂಥ ನೂರಾರು ಯುವಕರು ಏನು ಮೆರವಣಿಗೆಯಲ್ಲಿ ಹೋಗ್ತಾ ಇರ್ತಾರೆ ಅವರ ಮೇಲೆ ಹರಿಯುತ್ತೆ. ಸೊ ಆ ಒಂದು ಘಟನೆಯಲ್ಲಿ ಸ್ಥಳದಲ್ಲೇ 5 ಮೃತಪಟ್ಟರೆ ಆಸ್ಪತ್ರೆಯಲ್ಲಿ ಸುಮಾರು 4 ಜನರು ಮೃತಪಟ್ಟಿದ್ದಾರೆ. ಒಟ್ಟು ಹಾಸನ ಜಿಲ್ಲೆಯ 6 ಜನ, ಹಾಗೆ ಹೊರ ಜಿಲ್ಲೆಯ 3 ಜನ ಸೇರಿ ಒಟ್ಟು 9 ಜನರು ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದೆ. ಇನ್ನೂ ಕೂಡ ಸಾಕಷ್ಟು ಜನರು 5-6 ಜನರು ಐಸಿಯುನಲ್ಲಿ ಚಿಕಿತ್ಸೆ ಪಡೀತಾ ಇದ್ದರೆ 15 ಜನರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಹಾಸನದ ಹಿಮ್ಸ್ನಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೀಗ ನಿನ್ನೆ ರಾತ್ರಿನೇ SP ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡಿ ಸಂಬಂಧಪಟ್ಟಾಗೆ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿ ನೋಡ್ತಾ ಇದ್ದೀವಿ. ಇದೇ ಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆ ಎಡಭಾಗಕ್ಕೆ ನೋಡ್ತೀವಿ, ಈ ಒಂದು ಡಿವೈಡರನ್ನು ಮುರಿದುಕೊಂಡು ಲಾರಿ ಆ ಬದಿಯಿಂದ ಈ ಬದಿಗೆ ಜಂಪ್ ಆಗಿ ಬರ್ತದೆ. ಸೊ ಈ ಬಲಭಾಗದಲ್ಲಿ ನೂರಾರು ಯುವಕರ ತಂಡ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಸೊ ಅವರ ಮೇಲೆ ಏಕಾಏಕಿಯಾಗಿ ಆ ಕಡೆಯಿಂದ ಮೆರವಣಿಗೆ ಬರುತ್ತೆ, ಮೆರವಣಿಗೆ ಪಾಸ್ ಆಗ್ತಿರುತ್ತೆ. ಮೆರವಣಿಗೆಯ ಕೊನೆ ಹಂತ ಅಂದರೆ ಈ ಮುಂದೆ ಸ್ವಲ್ಪ ದೂರದ ಮುಂದೆ DJ ಇರ್ತದೆ, DJ ಹಿಂಭಾಗದಲ್ಲಿ ಯುವಕರು ನೃತ್ಯ ಮಾಡ್ತಾ ಇರ್ತಾರೆ. ಸೊ ಇದೇ ಸ್ಥಳದಲ್ಲಿ ನೂರಾರು ಸಂಖ್ಯೆಯ ಯುವಕರು ಕುಣಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಏಕಾಏಕಿಯಾಗಿ ಆ ಒಂದು ಟ್ಯಾಂಕರ್ ಹರಿಯುತ್ತೆ. ಸೊ ಆ ಒಂದು ಟ್ಯಾಂಕರ್ನ ಅಡಿಗೆ ಸಿಲುಕಿದಂಥ ಸುಮಾರು 5 ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟರೆ ಇನ್ನೂ ಸಾಕಷ್ಟು ಜನರು ಗಂಭೀರ ಸ್ವರೂಪದಲ್ಲಿ ಗಾಯಗೊಳ್ಳುತ್ತಾರೆ. ಈಗ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ. ರಾಜ್ಯ ಸರ್ಕಾರಕ್ಕೆ ಮೃತರಿಗೆ ತಲಾ 5 ಲಕ್ಷವನ್ನು ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ನಾವೇ ನೋಡ್ತಾ ಇದ್ದೀವಿ, ಅದೇ ಜಾಗದಲ್ಲಿ ಹೋಗಿ ಲಾರಿ ನಿಂತ್ಕೊಳ್ಳುತ್ತೆ. ಅದೃಷ್ಟವಶಾತ್ ಅದೇ ಸಮಯಕ್ಕೆ ಜಸ್ಟ್ ಫ್ಯೂ ಸೆಕೆಂಡ್ಸ್ ಹಿಂದೆ ಈ ಜಾಗಕ್ಕೆ ಒಂದು ಆಪೆ ಆಟೋ ಬಂದು ನಿಂತ್ಕೊಳ್ಳುತ್ತೆ. ಸೊ ಆಪೆ ಆಟೋ ಬಂದು ನಿಲ್ಲಿಲ್ಲ ಅಂತ ಹೇಳಿದ್ರೆ ಆ ಅಂಗಡಿಗಳ ಮುಂದೆ ರಾಘವೇಂದ್ರ ಕಂಪ್ಯೂಟರ್ಸ್ ಅಂತ ಒಂದಿದೆ, ಹಾಗೆ RG ಚಾಟ್ ಸೆಂಟರ್ ಅಂತ ಹೇಳಿದೆ, ಅದ್ರ ಮುಂದೆ ನೂರಾರು ಸಂಖ್ಯೆಯ ಜನರು ಸೈಡಲ್ಲಿ ಕೂಡ ನಿಂತಿರ್ತಾರೆ. ಆ ಆಪೆ ಆಟೋ ಬಂದು ತಕ್ಷಣ ಅಲ್ಲಿ ನಿಂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಲಾರಿ ಹೋಗ್ತಾ ಇತ್ತು. ಆವಾಗ ಈ ಸಾವು ನೋವು ಆಗ್ತಕ್ಕಂಥ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದರೆ ಅದೃಷ್ಟವಶಾತ್ ಆ ಆಪೆ ಆಟೋ ಬಂದು ನಿಂತ್ಕೊಳ್ಳುತ್ತೆ, ಅದಕ್ಕೆ ಲಾರಿ ಬಂದು ಡಿಕ್ಕಿ ಆಗುತ್ತೆ. ಆವಾಗ ಈ ಏನು ಟ್ಯಾಂಕರ್ ಇದೆ ಅದು ನಿಂತ್ಕೊಳ್ಳುತ್ತೆ. ಸೊ ಆವಾಗ ಆ ಲಾರಿಗೆ ತಕ್ಷಣಕ್ಕೆ ಯಾರು ಅಡಿಗೆ ಸಿಲುಕ್ತಾರೆ ಅವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಈಗ ಘಟನೆಗೆ ಸಂಬಂಧಪಟ್ಟಾಗ ಈಗ ತನಿಖೆ ಕೂಡ ಆರಂಭ ಆಗಿದೆ. ಚಾಲಕನ ನಿರ್ಲಕ್ಷ್ಯತೆ ಏನಾಗಿತ್ತು ಅಥವಾ ಈ ಘಟನಾ ಸ್ಥಳದಲ್ಲಿ ಭದ್ರತೆ ಏನಾದರೂ ಲೋಪಗಳಾಗಿತ್ತು ಇದೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಹಾಗೆಯೇ ಬೆಳಗ್ಗೆನೇ ಇವತ್ತು ಬಂದು ಸೂಕೋ ಟೀಮಲ್ಲಿ ಸ್ಥಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಘಟನೆಯ ಕಾರಣ ಏನು ಅಂತಕ್ಕಂಥ ನಿಖರವಾಗಿ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV.